108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಟಿವಿಕೆ. ತಮಿಳುನಾಡಿನಲ್ಲಿ ಸಿಎಂ ಕುರ್ಚಿಗೆ ಏರೋದಕ್ಕೆ ಸಜ್ಜಾದ ದಳಪತಿ ವಿಜಯ್ ಇವತ್ತು ಪಕ್ಷದ ಸಭೆ ನಡೆಸಿ ದಿನಾಂಕ ನಿರ್ಧಾರ. ಸರ್ಕಾರ ರಚನೆಗೆ ಅಗತ್ಯ ಸಿದ್ಧತೆ ಆರಂಭಿಸಿದ ಜನನಾಯಗನ್. ಗವರ್ನರ್ ಭೇಟಿಗೆ ಸಮಯ ಕೇಳಿದ ವಿಜಯ್ 2 ವಾರಗಳಲ್ಲಿ ಬಹುಮತ ಸಾಬೀತುಪಡಿಸುವ ಭರವಸೆ ನೀಡಲು ಸಜ್ಜು. ಒಂದೇ ಒಂದು ಮತದಿಂದ ಡಿಎಂಕೆ ಸಚಿವರನ್ನ ಸೋಲಿಸಿದ ಟಿವಿಕೆ ಅಭ್ಯರ್ಥಿ. ತಿರುಪತ್ತೂರು ಕ್ಷೇತ್ರದಲ್ಲಿ ಕೆಆರ್ ಪೆರಿಯಕುರುಪ್ಪಗೆ 1 ಮತದಿಂದ ಸೋಲು. ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ ಸೇತುಪತಿಗೆ ಗೆಲುವು. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿಗೆ ಮುಖಭಂಗ. ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಸರಿ ಪಡೆಗೆ ಅಧಿಕಾರದ ಚುಕ್ಕಾಣಿ. ಟಿಎಂಸಿ ಎದುರು ಬಿಜೆಪಿ ಗೆಲುವಿಗೆ ಕಾರಣವಾಗಿದ್ದು 4% ಮತಗಳು. ಪಂಚರಾಜ್ಯಗಳಲ್ಲಿ 3 ರಾಜ್ಯಗಳು ಬಿಜೆಪಿ ತೆಕ್ಕೆಗೆ. ರಾಜ್ಯ ಬಿಜೆಪಿಗೆ ಬೂಸ್ಟ್ ನೀಡುತ್ತಾ ಎಸ್ಐಆರ್. ಕರ್ನಾಟಕದಲ್ಲೂ ಪಶ್ಚಿಮ ಬಂಗಾಳ ಮಾಡೆಲ್ ಜಾರಿ ಬಗ್ಗೆ ಚರ್ಚೆ. ಆಡಳಿತ ವಿರೋಧಿ ಅಲೆಯಾದ್ರೆ ಅನ್ನೋ ಚಿಂತೆಯಲ್ಲಿದ್ದ ಕಾಂಗ್ರೆಸ್. ರಾಜ್ಯದಲ್ಲಿ ನಡೆದ 2 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಗೆಲುವು. ಲೋಕಲ್ ಚುನಾವಣೆಗೂ ಮೊದಲೇ ಸಿಕ್ತು ಬೂಸ್ಟರ್ ಡೋಸ್. ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ. ಎಸ್ಡಿಪಿಐಯನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ ಎಂಬ ಸಂದೇಶ ರವಾನೆ. ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸುವಂತಿಲ್ಲ ಎಂಬ ಎಚ್ಚರಿಕೆ. ಕೈಗಾರಿಕೆಗಳಿಂದ 6 ಗ್ರಾಮಗಳ ಜನಜೀವನ ನರಕ ಸದೃಶ. ಕೊಪ್ಪಳದ ಗ್ರಾಮೀಣ ಭಾಗದಲ್ಲಿ ಆವರಿಸಿದ ಕಪ್ಪು ಹೊಗೆ. ಕಾರ್ಖಾನೆ ಹೊರಹಾಕುವ ಹೊಗೆಯಿಂದ ಅನಾರೋಗ್ಯ. 6 ಹಳ್ಳಿಗಳಲ್ಲಿ 16% ಜನ ರೋಗ ಪೀಡಿತ. ರಾಯಚೂರಿನಲ್ಲಿ ಪಿಎಸ್ಐಗೆ ಕೈಕೊಟ್ಟಳ ಮಹಿಳಾ ಪೇದೆ. 8 ವರ್ಷ ಲವ್ ಮಾಡಿದ್ವಿ, ಒಟ್ಟಿಗೆ ಇದ್ವಿ. ಅವಳಿಗಾಗಿ ನಾನು 35,75,000 ಹಣ ಖರ್ಚು ಮಾಡಿದ್ದೇನೆ. ಆಕೆ ಮದುವೆ ನಿಲ್ಲಿಸಿ ಅಂತ ಬೇಡಿಕೊಂಡ ಪಿಎಸ್ಐ ವೀರೇಶ್. ಬೆಂಗಳೂರಿನಲ್ಲಿ ನಿಲ್ಲದ ರೋಡ್ ರೇಜ್ ಪ್ರಕರಣಗಳು. ಆಟೋ ಗ್ಲಾಸ್ ಒಡೆದುಹಾಕಿ ಆಟೋ ಚಾಲಕನ ರೌಡಿಸಂ. ಪೊಲೀಸ್ ಸಿಬ್ಬಂದಿಯ ಮುಂದೆಯೇ ಮತ್ತೊಂದು ಆಟೋ ತಡೆದು ಪುಂಡಾಟ. ಬೆಳಗಾವಿಯಲ್ಲಿ ಅತ್ತೆಗೆ ಚಾಕು ಇರಿದ ಅಳಿಯ. ವಿಡಿಯೋ ಕಾಲ್ನಲ್ಲಿ ಮಗು ತೋರಿಸಿಲ್ಲ ಅಂತ ಮನೆಗೆ ಬಂದು ಕೃತ್ಯ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿ ಅರೆಸ್ಟ್. ಹಾವೇರಿಯಲ್ಲಿ ಸಾರಿಗೆ ಬಸ್ನಲ್ಲಿ ಬೆಂಕಿ ಅವಘಡ. ಧಗಧಗನೆ ಹೊತ್ತಿ ಉರಿದು ಪಲ್ಲಕ್ಕಿ ಬಸ್ ಸುಟ್ಟು ಭಸ್ಮ. ಚಾಲಕನ ಸಮಯ ಪ್ರಜ್ಞೆಯಿಂದ 17 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ಇಂದಿನಿಂದ ಪೀಣ್ಯ ಫ್ಲೈಓವರ್ ಬಂದ್. ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಆರಂಭ. ಮೇ 8ರವರೆಗೆ ಬರೋಬ್ಬರಿ 4 ದಿನಗಳ ಕಾಲ ಕ್ಲೋಸ್. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದ ಸೂಚನೆ.